ಯಜಮಾನ್ರೆ ಮಂಗಳಾರತಿ ತಗೊಳ್ಳಿ. ಬಸ ಯಜಮಾನ್ರೆ ಬೇಗ ಬಾ. ಆಗ್ತಿಲ್ಲ ಲಕ್ಷ್ಮಿ, ನನ್ನ ಕೈಲಿ ಆಗ್ತಿಲ್ಲ. ಯಜಮಾನ್ರೆ ಬಾ ಬಸ, ಕುತ್ಕ. ಹೇಳಿ, ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಮಾಡೋಣ. ತಗ. ನನಗೆ ಬೇಡ, ರಾತ್ರಿ ಜಾಸ್ತಿ ಆಗಿ ತಲೆ ಹಿಡಿದ್ಬಿಟ್ಟದೆ. ನಿಂಗೆ ಎಷ್ಟು ಸಲ ಹೇಳಿದೆ, ರಾತ್ರಿ ಜಾಸ್ತಿ ಆದ್ರೆ ಬೆಳಿಗ್ಗೆದ್ ಕೂಡಲೇ ಏರಿಸ್ಬಿಡು, ಬ್ಯಾಲೆನ್ಸ್ ಆಗುತ್ತೆ. ಬೆಳಗ್ಗೆ ಬೆಳಗ್ಗೆ ಆಸೆ ತೋರಿಸ್ಬಿಡ್ತೀರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಮೇಶ್. ಸರ್, ಅಗ್ರಿಮೆಂಟ್ ರೆಡಿ ಆಗಿದೆ, ಕಳಿಸಿ ಕನ್ಫರ್ಮೇಶನ್ ತಗೊಳ್ಳಿ. ಒಂದು ಸ್ಮಾಲ್ ಪ್ರಾಬ್ಲಮ್ ಸರ್. ವಾಟ್ಸ್ ಇಟ್? ಅಗ್ರಿಮೆಂಟ್ಗೆ ಫೋಟೋಸ್ ಬೇಕಿತ್ತು. ಫೋಟೋಸ್ ಆಫೀಸಲ್ಲಿ ಇರಬೇಕಲ್ಲ. ಆಫೀಸಲ್ಲಿ ಇರೋದೆಲ್ಲ ಹಳೇದು ಸರ್, ಅವರಿಗೆ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಬೇಕಂತೆ. ಲೇಟೆಸ್ಟ್ ಫೋಟೋಗ್ರಾಫ್ಸ್? ಓಕೆ. ಹೊಸ ರಾಘವೇಂದ್ರ ಸ್ಟುಡಿಯೋಸಿಗೆ ಫೋನ್ ಮಾಡು, ನನಗೆ ಫೋಟೋಸ್ ಬೇಕು, ಒಬ್ಬ ಫೋಟೋಗ್ರಾಫನ್ನು ಕಳ್ಸ್ಕೊಡೋಕೆ ಹೇಳು. ಬನ್ನಿ ರಮೇಶ್. ಸರ್, ಸಿಟ್ ಡೌನ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ಕಮಾನ್. ಚೀರ್ಸ್. ಸಾರಿ ಸರ್, ಆಫೀಸಲ್ಲಿ ತುಂಬ ಕೆಲಸ ಇದೆ, ಅಗ್ರಿಮೆಂಟ್ಸ್ ಎಲ್ಲ ಇವತ್ತೇ ಕಳಿಸ್ಬೇಕು. ರೈಟ್. ಫೋಟೋಗ್ರಾಫ್ಸ್ ಎಷ್ಟು ಗಂಟೆ ಬೇಕು? ಲಂಚ್ ಅವರ್ಗಿಂತ ಮುಂಚೆ ಕಳಿಸಿದ್ರೆ ವೆಲ್ ಆ್ಯಂಡ್ ಗುಡ್ ಸರ್. ಡನ್, ಕಳಿಸ್ಕೊಡ್ತೀನಿ. ನೀವೇನು ಹೊರಡಿ. ಥ್ಯಾಂಕ್ ಯು ಸರ್. ಅರುಣ ಏನ್ ಮಾಡ್ತಾ ಇದ್ರಮ್ಮ? ಸರ್, ಅರುಣ ಸ್ಮೈಲ್ ಪ್ಲೀಸ್. ನಗ್ರಿ. ನಾನು ದುಡ್ಡು ತಗೊಳ್ಳೋದು ನಿಮ್ ಫೋಟೋಗೆ ಮಾತ್ರ, ನಗೋದಕ್ಕೆಲ್ಲ ದುಡ್ಡು ಬೇಕಾಗಿಲ್ಲ. ಧೈರ್ಯವಾಗಿ ಆರಾಮಾಗಿ ನಗ್ಬೋದು. ನಗ್ರಿ. ಅವನ ಕೆಲಸ ಮುಗಿಸಿದ ತಕ್ಷಣ ಈ ಅಡ್ರೆಸ್ಗೆ ಹೋಗಿ ಪಾಸ್ಪೋರ್ಟ್ ಫೋಟೋ ತಗೊಂಬರ ಕೇಳಮ್ಮ. ಓಕೆ ಸರ್. So you're there. That's fantastic, huh? Hey. Yeah. Good boy. We are leaving. You like this? This is my gift to you. Go. Your quickest photograph. Come here. Hold it properly. ಒಳ್ಳೆ ಲಲಿತ್ ಮಹಲ್ ಪ್ಯಾಲೇಸ್ ತರ ಇದೆಯಲ್ಲಪ್ಪ. ಅರೇ ಸ್ವಾಮಿ, ಅಲ್ಲ ನಾ ಇಲ್ಲೇ ನಿಂತೇವ್ನಿ, ಒಳ್ಳೆ ಸಿಟಿ ಬಸ್ ನುಗ್ತಿರೋ ಒಳಕ್ಕೆ. ಸರ್, ನಾನು ಫೋಟೋಗ್ರಾಫರ್ ಸರ್. ಯಾರು ತೆಗಿಬೇಕು, ಎಷ್ಟು ತೆಗಿಬೇಕು, ಗ್ರೂಪಾ, ಸಿಂಗಲ್, ಪಾಸ್ಪೋರ್ಟಾ, ಸ್ಟಾಂಪ್ ಸೈಜ್ ಅಂತ ಹೇಳಿದ್ರೆ ಫಟಾಫಟ್ ಅಂತ ತೆಗೆದ್ಬಿಡ್ತೀನಿ ಸರ್. ಸ್ಮೈಲ್ ಸರ್. ನೀವು ಮಾತಾಡೋದ್ ಕೇಳ್ತಾ ಇದ್ರೆ ನೀವು ಫೋಟೋ ತೆಗಿಯಂಗ್ ಕಾಣ್ತಾ ಇಲ್ಲ, ಹೋಟ್ಲಾಗ ಸಪ್ಲೈ ಮಾಡೋಂಗ್ ಕಾಣ್ತಾ ಇದ್ರಿ. ಜಗತ್ತಲ್ಲಿ ಮಾತು ಕಲ್ತಿರೋರು ತುಂಬಾ ಜನ ಇದಾರಪ್ಪ, ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಕ್ಷಮೆ ಇರ್ಲಿ ಸರ್. ಫೋಟೋ ನಂದಲ್ಲ, ನಮ್ಮ ಯಜಮಾನ್ರದು. ಒಳಗವ್ರು ನೋಡಿ. ಯಜಮಾನ್ರ? ನಮಸ್ಕಾರ ಸರ್. ಯಾರು? ಫೋಟೋಗ್ರಾಫರ್. ನಮ್ಮ ಬಾಸು ರಾಘವೇಂದ್ರ ರಾವ್ ಕಳಿಸಿದ್ದಾರೆ. ಕಳಿಸಿದ್ದು ಅವರೇ, ಕಳಿಸಿದ್ ನಾನು.
ಫೋಟೋ ಯಾರ್ದು ಹಿಡಿಬೇಕು ಸರ್? ನಿಮ್ದಾ? ನಂದೆ. ಓಕೆ ಸರ್, ಪಟ್ ಅಂತ ರೆಡಿ ಆಗ್ಬಿಟ್ಟು ಬಂದ್ಬಿಡಿ, ಟಕ್ ಅಂತ ಹಿಡಿದು ಬಿಡ್ತೀನಿ. ಐ ಆಮ್ ರೆಡಿ. ಟೇಕ್ ಮೈ ಫೋಟೋಗ್ರಾಫ್. ಹೀಗೆ ಫೋಟೋ ತೆಗಿಯಕ್ಕಾಗಲ್ಲ. ಯಾಕೆ? ಅಲ್ಲ, ಶೋ ಮಾಡಿಕೊಂಡು ಫ್ರೆಶ್ ಆಗಿ ನೀಟಾಗಿ ನೀವು ಬಂದರೆ ಕೆಡ್ದಾಗಿರೋ ನಿಮ್ಮ ಮುಖನೂ ಚೆನ್ನಾಗಿ ಕಾಣುತ್ತೆ, ನನ್ನ ಫೋಟೋನು ಚೆನ್ನಾಗಿ ಬರುತ್ತೆ. ಯು ಟಾಕ್ ಟು ಮಚ್. ನಿನ್ನನ್ನು ಕರೆಸಿದ್ದು ನನ್ನ ಫೋಟೋ ತಗೊಳ್ಳೋಕ್ಕೆ, ನನ್ನ ಮುಖದ ಮೇಲೆ ಕಮೆಂಟ್ ಮಾಡೋಕ್ಕಲ್ಲ. ಯು ಜಸ್ಟ್ ಕ್ಲಿಕ್ ಆ್ಯಂಡ್ ಗೋ. ಸ್ಮೈಲ್ ಅಂತಾನೆ ಹೇಳಂಗಿಲ್ಲ. ಫೋಟೋಸ್ ಎಷ್ಟೊತ್ತಿಗೆ ಸಿಗುತ್ತೆ? ಎಷ್ಟೊತ್ತಿಗೆ ಬೇಕು? ಆದಷ್ಟು ಬೇಗ ಬೇಕು. ಆದಷ್ಟು ಬೇಗ ಎಲ್ಲ ಆಗಲ್ಲ. ಕಳ್ಸೋದು ನಮ್ಮ ಬಾಸು, ತಂದು ಕೊಡೋದು ನಾನು. 2 hours ಆಗುತ್ತೆ, ತಂದು ಕೊಡ್ತೇನೆ. ಬಸ್ಸ, ಯಜಮಾನ್ರೇ ಅವನಿಗೆ ದುಡ್ಡು ಕೊಟ್ಟು ಕಳಿಸು. ಆಯ್ತು. ಎಷ್ಟಣ್ಣ ತಮ್ದು? 1 ರೂಪಾಯಿ ಬೇಡ, ಆದ್ರೆ ಈ ಫೋಟೋ ತೆಗ್ದು ನಾನು ಅಂತ ಯಾರಿಗೂ ಹೇಳ್ಬೇಡಿ ಬಾಸ್. ಏನ? ಈ ಹುಟ್ಟಲ್ಲಿ ಏನಾದ್ರೂ ಫೋಟೋ ತೆಗೆದ್ರೆ ಅಷ್ಟೇ. ಯಾವನ್ ಫೋಟೋ ತೆಗ್ದಿದ್ದು ಅಂತ ನನ್ನ ಮುಖಕ್ಕೆ ಕುಗಿತಾರೆ. ಫೋಟೋ ತೆಗ್ಸೋ ಹುಟ್ಟೇನ್ರಿ ಅದು? ದುಡ್ಡಿರೋರ್ಗೆ ದುರಾಂಕಾರ, ಕೊಬ್ಬು, ಮದ ಅಂತ ಕೇಳಿದ್ದೆ. ಇವತ್ತು ಈ ಅಪ್ಪನ್ ನೋಡಿದ್ಮೇಲೆ ನಮ್ ತಾಯಣಿಗೂ ನಿಜ ಅನ್ಸ್ತಾ ಇದೆ. ಆ ದುಡ್ಡು ಅವ್ರಿಗೆ ಕೊಟ್ಬಿಟ್ರೆ ರೀ. ರೀ, ಮೀಟಿಂಗ್ಗೆ ಹೀಗೆ ಹೋಗ್ತಿದ್ರಾ? ವಾಟ್ಸ್ ರಾಂಗ್? ನೀಟಾಗಿ ಶೇವ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಒಂದು ಲೇಟ್ ಆಯ್ತು, ಇನ್ನೊಂದು ನನ್ನ ಆಫೀಸಲ್ಲಿ ನನ್ನನ್ನು ಕೇಳೋರು ಯಾರು? 4 ಜನರಿಗೆ ಬುದ್ಧಿ ಹೇಳೋರು ನೀವು. ನೀವೇ ನೀಟಾಗಿ ಹೋಗಿಲ್ಲ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೆ? ಬೇರೆಯವರಿಗೆ ಬುದ್ಧಿ ಹೇಳ್ತಾರೆ, ಅವ್ರು ಮಾತ್ರ ಅವ್ರ ಇಷ್ಟ ಬಂದಂಗ್ ಬರ್ಬೋದು. ಈ ದುಡ್ಡಿರೋರಿಗೆ ದುರಂಕಾರ ಅಂತ ಮಾತಾಡ್ಕೊಳ್ತಾರೆ. ಬೇರೆಯವ್ರು ಮಾತಾಡೋ ತರ ನಾವ್ ಯಾಕೆ ಬದುಕ್ಬೇಕು ಹೇಳಿ? As always, you're right. ಬನ್ನಿ. ಹಲೋ ಎಲ್ಲಿದೀಯಪ್ಪ? ಸರ್, ಸ್ಟುಡಿಯೋಗೆ ಬರ್ತಿದ್ದೀನಿ ಸರ್. ಖಂಡಿತ ನಾನು ಸ್ಟುಡಿಯೋಗೆ ಬರಬೇಡ. ಸರ್, ನಾನೇನ್ ಮಾಡಿದ್ದೀನಿ ಸರ್? ನೀನೇನ್ ಮಾಡ್ದೆ ನಿನಗೆ ಗೊತ್ತಿಲ್ವಾ? ಅಯ್ಯೋ, ನೀನಿಗ್ ಫೋಟೋ ತೆಗಿಯಕ್ ಹೋದಿಲ್ಲ, ಅವ್ರು ಯಾರು ಗೊತ್ತೇನೋ? ಈ ಊರಿನ ದೊಡ್ಡ ಮನುಷ್ಯರು. ಏನ್ ತರಲೆ ಮಾಡ್ದೆ ಅಲ್ಲಿ? ನಾನೇನು ಮಾಡ್ಲಿಲ್ಲ ಸರ್. ಅವ್ರ ಮನೆ ಕೆಲಸದವನು ನನ್ನನ್ನು ಕ್ಯಾಕರ್ ಸುಗ್ದು ನಿನ್ನ ವಾಪಸ್ ಕಳ್ಸು ಅಂದ. ಇಮಿಡಿಯೇಟ್ ಆಗಿ ಹೋಗಿ ಅದೇನಿದೆಯೋ ನೋಡು. ಏನು ಮತ್ತೆ ಬರಕ್ಕೆ ಹೇಳಿದ್ರಂತೆ? Will you take my photograph now? ಸೂಪರ್ ಸರ್. ಶೇವಿಂಗ್ ಪೌಡ್ರು ಈಗ ಫೋಟೋ ತೆಗಿತೀನಿ ಸರ್. ನೈಸ್ ಸರ್. ಚಿನ್ನಪ್ ಸರ್. ಸ್ಮೈಲ್ ಸರ್. ಸೂಪರ್ ಸರ್. ಸರ್, ಪಕ್ಕದಲ್ಲೇ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ಈಗ ಹೋಗಿ ಪ್ರಿಂಟ್ ಹಾಕ್ಸ್ಕೊಂಡು ಹಾಕಿ ಬಂದ್ಬಿಡ್ತೀರಾ? ಸೂಪರ್ ಸರ್, ಥ್ಯಾಂಕ್ ಯು ಸರ್ ಶೇವ್ ಮಾಡಿದ್ಕೆ. ಬಸ್ಸ, ಯಜಮಾನ್ರೆ ನಾನು ಯಾರ್ದಾದ್ರೂ ಮಾತು ಕೇಳಿ ಎಷ್ಟೇನ ಆಯ್ತು? ದಿನಾನ ಅದೆಷ್ಟೋ ವರ್ಷ ಆಯ್ತು. ಅಮ್ಮನವ್ರು ಹೋದ್ಮೇಲೆ ನೀವ್ ಯಾರ ಮಾತು ಕೇಳಿದ್ರಿ ಹೇಳಿ? ಮತ್ತ ಹುಡುಗನ ಮಾತು ಕೇಳಿ ನಾನು ಯಾಕೆ ಶೇವ್ ಮಾಡಿಬಿಟ್ಟೆ? ನನ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಹೌದು, ನನಗೂ ಗೊತ್ತಾಗ್ತದೆ.